ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸ್ ವಿತ್ ವೆಂಕಿ. ಸೊ ಇವತ್ತು ಒಂದು ಇಂಟರ್ನ್ಯಾಷನಲ್ ಆರ್ಟ್ ಟಾಪಿಕ್ ಏನು ಅಂದ್ರೆ, ಲೋವರ್ ಮ್ಯೂಸಿಯಂ ಅಲ್ಲಿ ಕಳ್ಳರು ನುಗ್ಗಿ ಹಾಡ ಹಗಲೇ ದರೋಡೆ ಮಾಡಿದ್ದಾರೆ. ಅಲ್ಲಿರೋ ಎಲ್ಲಾ ಒಡವೆಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಇದು ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಆಗಿದೆ, ಅಕ್ಟೋಬರ್ 19th. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಏನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ನಾವ್. ಸೊ ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆ ಲೋವರ್ ಮ್ಯೂಸಿಯಂ ಪ್ಯಾರಿಸ್ ನಲ್ಲಿ ಬರುತ್ತೆ, ಫ್ರಾನ್ಸ್ ದೇಶ. ಸೊ ಇದು ಒನ್ ಆಫ್ ದ ಸೇಫೆಸ್ಟ್ ಮ್ಯೂಸಿಯಂ, ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪಬ್ಲಿಕ್ ವಿಸಿಟೆಡ್ ಮ್ಯೂಸಿಯಂ ಅಂತಾನೆ ಹೇಳ್ತಾರೆ. ಇಷ್ಟು ಸೇಫೆಸ್ಟ್ ಮ್ಯೂಸಿಯಂ ಅಲ್ಲಿ ಹಾಡ ಆಗಲೇ 9 ಗಂಟೆಗೆ 9:30 ಆ ಟೈಮ್ ಅಲ್ಲಿ 4 ಜನ ಕಳ್ಳರು ನುಗ್ತಾರೆ, ದರೋಡೆ ಮಾಡ್ತಾರೆ, ಹೋಗ್ಬಿಡ್ತಾರೆ. ಯಾರಿಗೂ ಗೊತ್ತೂ ಆಗಲ್ಲ ಏನಾಗ್ತಿದೆ ಅಂತ. ಸೊ ಈ ತರ ಸೇಫೆಸ್ಟ್ ಮ್ಯೂಸಿಯಂ ಅಲ್ಲೇ ಈ ತರ ಆಗಿದೆ ಅನ್ನೋದು ದೊಡ್ಡ ನ್ಯೂಸ್. ಇದೊಂದು ಇಂಟರ್ನ್ಯಾಷನಲ್ ಟ್ರೆಂಡಿಂಗ್ ನ್ಯೂಸ್ ಆಗಿದೆ. ಸೊ ಇದೇನಾಗುತ್ತೆ, ಅಕ್ಟೋಬರ್ 19th ಬೆಳಗ್ಗೆ ಮ್ಯೂಸಿಯಂ ಓಪನ್ ಮಾಡ್ತಾರೆ ಆಸ್ ಯೂಶುವಲ್ ಫಾರ್ ದ ಪಬ್ಲಿಕ್. ಅದು ಓಪನ್ ಆದ್ಮೇಲೆ ಇವರು ಕೂಡ ಮೇಂಟೆನೆನ್ಸ್ ವರ್ಕ್ ಅಂತ ಬರ್ತಾರೆ. ಜಾಕೆಟ್ ಹಾಕೊಂಡು ಒಂದು ಲ್ಯಾಡರ್ ಇಟ್ಕೊಂಡು ಬಂದ್ರೆ ಯಾರಾದ್ರೂ ಕೆಲಸದವ್ರು ಅಂತಾನೆ ಅನ್ಕೊಂತಾರೆ. ಕೆಲಸ ಏನೋ ಮೇಂಟೆನೆನ್ಸ್ ವರ್ಕ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂತಾರೆ. ಸೊ ಅದೇ ತರ ಅವ್ರು ಬರ್ತಾರೆ, ಒಂದು ದೊಡ್ಡ ಲ್ಯಾಡರ್ ತಗೋ ಬರ್ತಾರೆ. ದೊಡ್ಡ ಲ್ಯಾಡರ್ ಇಟ್ಬಿಟ್ಟು ಡೈರೆಕ್ಟ್ ಆ ಫ್ಲೋರ್ ವರ್ಗೂ ಇಟ್ಬಿಟ್ಟು ಅವರು ಅಲ್ಲಿಗೆ ರೀಚ್ ಆಗ್ತಾರೆ. ಅಲ್ಲಿ ರೀಚ್ ಆಗ್ಬಿಟ್ಟು ಅವ್ರ ಹತ್ರ ಇರೋ ಟೂಲ್ಸ್ ತಗೊಂಡು ಆ ಗ್ಲಾಸಸ್ ನ ಬ್ರೇಕ್ ಮಾಡಿ ಅದನ್ನ ತಗೊಂಡು ಅಲ್ಲಿಂದ ಸೀದಾ ಹೋಗ್ಬಿಡ್ತಾರೆ. ಸೊ ಇದೆಲ್ಲ ವಿತ್ ಇನ್ ಸ್ಪ್ಯಾನ್ ಆಫ್ 4 to 7 minutes ಅಲ್ಲಿ ಆಗೋಗುತ್ತೆ. ಮೋರ್ ದೆನ್ 8 to 9 ಜುವೆಲರ್ಸ್ ನ ಅವರು ಕತ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಸಮಥಿಂಗ್ ಪ್ರೊಫೆಷನಲ್ಸ್ ಮಾಡಕ್ಕಾಗೋದು ಈ ತರ ಅನ್ಕೊಂತೀನಿ. ಕಳ್ಳರು ಕೂಡ ಹೆವಿ ಪ್ರೊಫೆಷನಲ್ಸ್ ಆಗಿ ಇದಾರೆ ಇದರಲ್ಲಿ. ಯಾಕಂದ್ರೆ ಇಟ್ಸ್ ನಾಟ್ ಈಸಿ. 9 ಗಂಟೆ 9:30 ಟೈಮ್ ಅಲ್ಲಿ ಹೋಗ್ಬಿಟ್ಟು ಕೆಲವು ಒಡವೆಗಳನ್ನ ಆತರ 19th ಸೆಂಚುರಿಯಲ್ಲಿ ಅಲ್ಲಿಂದ ಸಂಗ್ರಹಿಸಿದ ಒಡವೆಗಳು. ಸೊ ಅವ್ರು ಇಷ್ಟು ಈಸಿಯಾಗಿ ಒಂದು ಸೇಫೆಸ್ಟ್ ಮ್ಯೂಸಿಯಂ ಹತ್ರ ಅಲ್ಲಿ ಹೋಗಿ ತಗೊಂಡ್ ಬರೋದು ಅನ್ನೋದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್ ಅಲ್ವಾ. ಸೊ ಅವರು ಈ ಪ್ರೊಸೀಜರ್ ನ ಜಸ್ಟ್ ವಿತ್ ಇನ್ 7 minutes ಅಲ್ಲಿ ಮಾಡಿ ಮುಗಿಸಿ ಹೋಗ್ಬಿಟ್ಟಿದ್ದಾರೆ. ಸೊ ಇದನ್ನ ಅಲ್ಲಿರೋ ಮಿನಿಸ್ಟರ್ಸ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲಿ ಲೈಕ್ ಫ್ರಾನ್ಸ್ ಕಲ್ಚರ್ ಮಿನಿಸ್ಟರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಎಸ್ ರಾಬರಿ ಆಗಿದೆ ಲೋವರ್ ಮ್ಯೂಸಿಯಂ ಅಲ್ಲಿ ಆನ್ 19th October. ಸೊ ಲೋವರ್ ಮ್ಯೂಸಿಯಂ ಅವಾಗಿಂದ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಅಲ್ಲಿ ವಿಸಿಟರ್ಸ್ ವಾಪಸ್ ಕಳ್ಸಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗ ಓಪನ್ ಆಗುತ್ತೆ ಅನ್ನೋದು ನಾವು ನೋಡ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಇವಾಗ ಆ ಕತ್ಕೊಂಡು ಹೋಗಿರೋರು ಏನ್ ಮಾಡಿರ್ತಾರೆ, ಇವಾಗ ಗವರ್ಮೆಂಟ್ ಆಗ್ಲಿ ಪೊಲೀಸ್ ಆಗ್ಲಿ ಅವ್ರು ಮತ್ತೆ ಅದನ್ನ ರಿಕವರ್ ಮಾಡಕ್ ಆಗುತ್ತಾ ಇಲ್ಲ ಅನ್ನೋದು ದ ಬಿಗ್ಗೆಸ್ಟ್ ಟೆನ್ಷನ್ ಇನ್ ದ ವರ್ಲ್ಡ್ ರೈಟ್ ನಾವು. ಸೊ ಫ್ರಾನ್ಸ್ ದೇಶ ಕೂಡ ಇದು ಅವರ ಗೌರವಕ್ಕೆ ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವರು ಇಷ್ಟು ಕಾಲಗಳಿಂದ ಸಂಗ್ರಹಿಸಿ ಒಂದು ಜೋಪಾನವಾಗಿ ಕಾಪಾಡಿಕೊಂಡು ಬಂದಂತ ಜುವೆಲರ್ಸ್, ಆ ಒಡವೆಗಳು ಇವಾಗ ಇಲ್ಲ ಅಂದ್ರೆ ಅದೊಂದು ದೇಶಕ್ಕೆ ಅಗೌರವವನ್ನು ತರುತ್ತದೆ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಸೊ ಇವಾಗ ಪೊಲೀಸ್ ಆಗ್ಲಿ ಎಲ್ಲರೂ ತುಂಬಾ ಸರ್ಚ್ ಆಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಕೆಲವರು ಅಫಿಷಿಯಲ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದು ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅದನ್ನ ಇಷ್ಟು ದಿನ ಇಟ್ಕೊಂಡು ಕಳ್ಳರು ಕೂತ್ಕೊಳ್ಳಲ್ಲ ಅಲ್ವಾ. ಸೊ ಕಳ್ಳರು ಕೂಡ ಡೈರೆಕ್ಟ್ ಆಗಿ ಅದನ್ನ ಮಾರಕ್ಕೂ ಆಗಲ್ಲ. ಅದನ್ನ ಅವ್ರು ಸಪರೇಟ್ ಮಾಡ್ಲೇಬೇಕು, ಗೋಲ್ಡ್, ಡೈಮಂಡ್, ಸಿಲ್ವರ್. ಸೊ ಅದ್ರಲ್ಲಿ ಏನೇನಿದೆ ಬೇರೆ ಬೇರೆ ಪದಾರ್ಥವನ್ನು ಅವ್ರು ಸಪರೇಟ್ ಮಾಡಿ ಮೆಲ್ಟ್ ಮಾಡಿ ಅದನ್ನ ಚಿಕ್ಕ ಪದಾರ್ಥವಾಗಿ ಕಟ್ ಮಾಡಿ, ಅವ್ರು ಡೈಮಂಡ್ಸ್ ಇದ್ರೆ ಅದನ್ನ ಕಟ್ ಮಾಡಿನೇ ಅವರು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಮ್ವೇರ್ ಅವರು ಮಾರಿರ್ತಾರೆ ಅಂತಾನೆ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಅದೇ ಏನಾದ್ರು ಆಗಿದ್ರೆ ನಿಜವಾಗ್ಲೂ ಫ್ರಾನ್ಸ್ಗೆ ಮತ್ತೆ ಆ ಗೋಲ್ಡ್ ಸಿಗೋಕೆ ಚಾನ್ಸೇ ಇಲ್ಲ. ಅಂಡ್ ಕೆಲವರು ಅಥಾರಿಟೀಸ್ ಹೇಳ್ತಾ ಇದ್ದಾರೆ, ಈ ಕ್ರಿಮಿನಲ್ಸ್ ಆಲ್ರೆಡಿ ಗೌರ್ಮೆಂಟ್ ಗೆ ಗೊತ್ತೇ ಇರುತ್ತೆ. ಸೊ ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ, ಅವ್ರನ್ನ ಆದಷ್ಟು ಬೇಗ ಹಿಡಿದು ಜುವೆಲರ್ಸ್ ನ ಮತ್ತೆ ರಿಕವರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 8 to 9 ಜುವೆಲರ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅಫಿಷಿಯಲ್ಸ್ ಅಲ್ಲಿ. ಸೊ ನೋಡೋಣ ಮುಂದೆ ಗವರ್ಮೆಂಟ್ ನಿಜವಾಗ್ಲೂ ಅದನ್ನ ಅವ್ರನ್ನ ಹಿಡಿದು ವಾಪಸ್ ತಗೋ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಇನ್ನೊಂದು ಏನಂದ್ರೆ, ಅದರಲ್ಲಿ ಹೋಗಿರೋ ಜುವೆಲರ್ಸ್ ಅಲ್ಲಿ ಅದು ಎಷ್ಟು ಪ್ರೈಸ್ ಅಂತ ನಾವು ಎಸ್ಟಿಮೇಟ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅದು 19th ಸೆಂಚುರಿಯಿಂದ ಕಾಪಾಡ್ಕೊಂಡು ಬಂದಿರೋದು, ಅದಕ್ಕೆ ಪ್ರೈಸೇ ಇಲ್ಲ, ಇಟ್ಸ್ ಅ ಪ್ರೈಸ್ ಲೆಸ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಕರೆಕ್ಟ್ ಆಗಿ ನಾವು ಲೈಕ್ ಗೋಲ್ಡ್, ಪರ್ಲ್, ಡೈಮಂಡ್ ನಾವು ಮೆಜರ್ಮೆಂಟ್ ಲೈಕ್ ಅಪ್ರಾಕ್ಸಿಮೇಟ್ ಆಗಿ ನಾವು ಒಂದು ಎಸ್ಟಿಮೇಷನ್ ಮಾಡೋದಾದ್ರೆ ಇವಾಗಿನ ಮಾರ್ಕೆಟ್ಗೆ ಅಪ್ರಾಕ್ಸಿಮೇಟ್ಲಿ $1 or $2 million ಏನೋ ಆಗುತ್ತೆ ಅಂತ ಹೇಳ್ತಿದೆ. ಅದು ಅಪ್ರಾಕ್ಸಿಮೇಟ್ಲಿ ನಮ್ಮ ಇಂಡಿಯನ್ ರುಪೀಸ್ಗೆ 151 crores ಆ ತರ ಏನೋ ಬರುತ್ತೆ. 151 crores ಬೆಲೆ ಬಾಳುತ್ತೆ. ಬಟ್ ಅವ್ರ ಪ್ರಕಾರ ಅದು ಒಂದು ಗೌರವ, ಅದಕ್ಕೆ ಪ್ರೈಸೇ ಇಲ್ಲ ಅಂತಾನು ಅಲ್ಲಿರೋ ಅಫಿಷಿಯಲ್ಸ್ ಹೇಳ್ತಿದ್ದಾರೆ. ಸೊ ಅದರಲ್ಲಿ ಒಂದು ಟೈರ, ಆಮೇಲೆ ಬ್ರೂಚ್,
ಟೈರಾ ಬ್ರೂಚ್ ಮತ್ತೆ ನೆಕ್ಲೆಸ್, ರಿಂಗ್ಸ್, ಇಯರ್ ರಿಂಗ್ಸ್, ಈ ತರ ಎಲ್ಲ ಈ ತರ ಒಂದು 7 ರಿಂದ 8 ಒಡವೆಗಳನ್ನ ಅವರು ವಿತಿನ್ 7 ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಬಿಗ್ಗೆಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್ ರೈಟ್ ನಾವು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಅಂಡ್ ಅವ್ರು ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲದನ್ನ ಕತ್ಕೊಂಡು ಒಂದು 9-10 ಐಟಮ್ಸ್ ಕತ್ಕೊಂಡು ಹೋಗ್ತಾ ಇರುವಾಗ ಒಂದು ಕ್ರೌನ್ ಮಹಾರಾಣಿ ಅವರ ಕ್ರೌನ್ ಅವರು ಲೈಕ್ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಡ್ಯಾಮೇಜ್ ಆಗಿದೆ ಅಂತಾನು ಅಫಿಷಿಯಲ್ಸ್ ಹೇಳ್ತಿದ್ದಾರೆ. ಅದೊಂದು ಪೊಲೀಸ್ಗೆ ಸಿಕ್ಕಿ ಮತ್ತೆ ಅವರು ರಿಕವರ್ ಮಾಡಿದ್ದಾರೆ. ಸೊ ಆ ಒಂದು ಕ್ರೌನ್ ಅಲ್ಲೇ ಅಪ್ರಾಕ್ಸಿಮೇಟ್ಲಿ 154 ಡೈಮಂಡ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟರಲ್ಲೇ ನಾವು ಲೆಕ್ಕ ಆಗ್ಬೋದು ಬೇರೆದ್ರಲ್ಲಿ ಇನ್ನು ಎಷ್ಟೆಷ್ಟು ಇರ್ಬೇಡ, ಎಷ್ಟೆಷ್ಟು ಬೆಲೆ ಬಾಳುವಂತ ಒಡವೆಗಳು ಅವು ಅಂತ. ಸೊ ಆ ಒಡವೆಗಳು ವಾಪಸ್ ಬಂದ್ರೆ ನಿಜವಾಗ್ಲೂ ದೇಶಕ್ಕೆ ಒಂದು ಗೌರವ ಉಂಟಾಗುತ್ತೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಸಿಗದೆ ಹೋದ್ರೆ ಅದಕ್ಕೆ ಮುಂದೆ ಏನ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡ್ಬೇಕಾಗತ್ತೆ. ಸೊ ಇದು ಇವತ್ತಿನವರೆಗೂ ಅಪ್ಡೇಟ್ ಗೈಸ್. ಮತ್ತೆ ನಿಮ್ಗೆ ಇದ್ರ ಮೇಲೆ ಏನಾದ್ರು ಅಪ್ಡೇಟ್ ಇದ್ರೆ ನಾನು ಖಂಡಿತ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಇದು ಫ್ರೀ ಆಗಿ ನೀವು ಮಾಡಬಹುದು. ಅಂಡ್ ಇನ್ನು ಈ ತರ ವಿಡಿಯೋಸ್ಗಾಗಿ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಗೈಸ್. ಥ್ಯಾಂಕ್ ಯು.